ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಆಚಾರ್. ಈ ಹಿಂದಿನ ತರಗತಿಯಲ್ಲಿ ನಾವು ಯೂನಿಟ್ 3 and 4 ಕಲ್ತ್ಕೊಂಡಿದ್ವಿ. ಈ ದಿನ ಉಳಿದಂತಹ ಪಾಠಗಳನ್ನು ಸ್ಟಡಿ ಮಾಡೋಣ. ಯೂನಿಟ್ 5 ಶಬಲೆ ಆರ್ ಶಬಲ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ಹೂ ವಾಸ್ ವಸಿಷ್ಠ? ವಸಿಷ್ಠ ವಾಸ್ ಎ ಸೇಜ್. ವೇರ್ ಡಿಡ್ ಹಿ ಲಿವ್? ಅವನು ಎಲ್ಲಿ ವಾಸವಾಗಿದ್ದ? ಹಿ ಲಿವ್ಡ್ ಇನ್ ಅ ಫಾರೆಸ್ಟ್. ವಾಟ್ ವಾಸ್ ಸ್ಪೆಷಲ್ ಅಬೌಟ್ ಶಬಲೆ? ಶಬಲೆಗೆ ಇದ್ದಂತಹ ವಿಶಿಷ್ಟ ಗುಣ ಯಾವುದು? ವೆರ್ ಎವರ್ ಆಸ್ಕ್ಡ್ ಹರ್ ಫಾರ್ ಎನಿಥಿಂಗ್ ಶಿ ವುಡ್ ಗಿವ್ ದಮ್. ಅವಳನ್ನು ಎಲ್ಲಿಯೇ ಯಾವಾಗಲೇ ಏನನ್ನೇ ಕೇಳಿ ಅವಳು ವಸಿಷ್ಠರಿಗೆ ಕೊಡುವಂಥವಳಾಗಿದ್ಲು. ವಾಟ್ ಡಿಡ್ ಕೌಶಿಕ ಆಸ್ಕ್ ವಸಿಷ್ಠ? ಕೌಶಿಕ ವಸಿಷ್ಠರಿಗೆ ಏನನ್ನ ಕೇಳಿದ? ಟು ಗಿವ್ ಹಿಮ್ ಶಬಲೆ. ಶಬಲೆಯನ್ನು ಕೌಶಿಕನಿಗೆ ಕೊಟ್ಟು ಬಿಡುವುದಾಗಿ ಅವನು ಕೇಳಿದ. ನನಗೆ ಶಬಲೆಯನ್ನು ಕೊಡಿ ಅಂತ ಕೇಳಿದ. ವಾಟ್ ಡಿಡ್ ಕೌಶಿಕ ರಿಯಲೈಸ್? ಕೊನೆಯದಾಗಿ ಕೌಶಿಕನಿಗೆ ಏನು ಅರ್ಥ ಆಯಿತು, ಏನು ಜ್ಞಾನೋದಯ ಆಯಿತು, ಅವನು ಏನನ್ನ ಅರ್ಥಕೊಂಡ ಕೊನೆಯಲ್ಲಿ? ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಯಾವುದನ್ನು ಒತ್ತಾಯದಿಂದ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಒತ್ತಡವನ್ನು ಹೇರಿ ಯಾವುದನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನಿಗೆ ಅರ್ಥ ಆಯಿತು. ಟಿಕ್ ದ ಕರೆಕ್ಟ್ ವರ್ಡ್. ಈ ಕೆಳಕಂಡವುಗಳಲ್ಲಿ ಅವರು 4 ಆಪ್ಷನನ್ನು ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರವನ್ನು ಟಿಕ್ ಮಾಡಿ ಡ್ಯಾಶಲ್ಲಿ ಸರಿಯಾದ ಆ ಉತ್ತರವನ್ನು ಬರೀಬೇಕು. ಶಬಲೆ ವಾಸ್ ಆಲ್ಸೋ ನೋನ್ ಆಸ್ ನಂದಿನಿ. ಕೌಶಿಕ ವಾಸ್ ಎ ಕಿಂಗ್. ವಸಿಷ್ಠ ವಾಸ್ ಎ ಸೇಜ್. ಹೂ ವಾಂಟೆಡ್ ಟು ಟೇಕ್ ಶಬಲೆ ಟು ಹಿಸ್ ಪ್ಯಾಲೇಸ್? ಯಾರು ಶಬಲೆಯನ್ನು ಅರಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರು? ಕೌಶಿಕ. ಕೌಶಿಕ ಪುಟ್ ಎ ಡ್ಯಾಶ್ ಅರೌಂಡ್ ಶಬಲೆಸ್ ನೆಕ್ ಅಂಡ್ ಡ್ರ್ಯಾಗ್ಡ್ ಹರ್ ರೋಪ್. ಕೌಶಿಕ ಶಬಲೆಯ ಸುತ್ತ ಒಂದು ಹಗ್ಗವನ್ನು ಹಾಕಿ ಒತ್ತಾಯದಿಂದ ಅವಳನ್ನು ಎಳೆದುಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದ, ಆದರೆ ಸಾಧ್ಯ ಆಗಲಿಲ್ಲ. ರೈಟ್ ದ ಪಾಸ್ಟ್ ಟೆನ್ಸ್ ಫಾರ್ಮ್ಸ್ ಆಫ್. ಒಂದನೇದು ಪ್ರೇ, ಪ್ರೇಯ್ಡ್. ಇಡಿ ಫಾರ್ಮನ್ನು ಸೇರಿಸಿದ್ರೆ ಯೂಶಲಿ ಪಾಸ್ಟ್ ಟೆನ್ಸ್ ಫಾರ್ಮ್ ಆಗುತ್ತೆ. ಎರಡನೇದು ಡ್ರ್ಯಾಗ್ ಇದೆ, ಡ್ರ್ಯಾಗ್ಡ್. ರೆಫ್ಯೂಜ್, ರೆಫ್ಯೂಸ್ಡ್. ಗಿವ್, ಗೇವ್, GAVE ಗೇವ್. ಆಸ್ಕ್, ಆಸ್ಕ್ಡ್. ಗೋ, ವೆಂಟ್, WENT ವೆಂಟ್. ಆರ್ಡರ್, ಆರ್ಡರ್ಡ್. ಕಿಲ್, ಕಿಲ್ಡ್. ಇವು ಕೊಟ್ಟಿರುವಂತಹ ವರ್ಬ್ ಫಾರ್ಮ್ಸ್ನ ಪಾಸ್ಟ್ ಟೆನ್ಸ್ ಫಾರ್ಮ್. ನೆಕ್ಸ್ಟ್ ಆಡ್ ಒನ್ ಔಟ್. ಗುಂಪಿಗೆ ಸೇರಿದ ಪದ ಅಂತ ಹೇಳಿ ನೀವು ಕನ್ನಡದಲ್ಲಿ ಏನು ಕಲ್ತಿರ್ತೀರಿ ಅದು. ಇಲ್ಲಿ ಸರಿಯಾಗಿ ಅದರಲ್ಲಿ ಗಮನಿಸಿದ್ರೆ ಯಾವುದಾದ್ರೂ ಒಂದು ಅದು ಗುಂಪಿನಿಂದ ಹೊರಗಿರುತ್ತೆ. ಅಂತಹ ಪದವನ್ನು ನಾವೀಗ ಆಚೆ ಇಡಬೇಕಾಗುತ್ತೆ. ಫುಡ್, ಡ್ರಿಂಕ್, ಕ್ಲಾತ್, ಮಿಲ್ಕ್. ಫುಡ್, ಡ್ರಿಂಕ್, ಮಿಲ್ಕ್ ಇವೆಲ್ಲ ಆಹಾರ ಪದಾರ್ಥಗಳಾಗುತ್ತೆ. ಬಟ್ಟೆ ನಾವು ಧರಿಸುವಂಥದ್ದಾಗುತ್ತೆ. ಆದ್ದರಿಂದ ಕ್ಲಾತನ್ನು ಆಚೆ ಇಡಬೇಕಾಗುತ್ತೆ. ಪ್ರಾಡಕ್ಟ್, ಪ್ರೊಡ್ಯೂಸ್, ಪ್ರೊಟೆಕ್ಟ್, ಪ್ರೊವೈಡ್. ಇಲ್ಲಿ ಪ್ರಾಡಕ್ಟ್ ನೌನ್ ಫಾರ್ಮ್ ಆದರೆ ಪ್ರೊಡ್ಯೂಸ್, ಪ್ರೊಡಕ್ಟ್, ಪ್ರೊವೈಡ್ ಇವೆಲ್ಲ ವರ್ಬ್ ಫಾರ್ಮ್ಸ್ ಆಗೋದ್ರಿಂದ ಪ್ರಾಡಕ್ಟನ್ನು ನಾವು ಆಚೆ ಇಡ್ತೀವಿ. ಫ್ರೀಡ್, ಸೇ, ರ್ಯಾನ್, ಸ್ಟುಡ್. ಫ್ರೀಡ್, ರ್ಯಾನ್, ಸ್ಟುಡ್ ಇವೆಲ್ಲ ರನ್ನಿಂಗ್ಗೆ ಸಂಬಂಧಪಡೋದ್ರಿಂದ ಸೇಯನ್ನು ನಾವು ಹೊರಗಿಡಬಹುದು. ಗಶ್, ಟೇಲ್, ಅಡ್ಡರ್, ಮೌತ್. ಟೇಲ್, ಅಡ್ಡರ್, ಮೌತ್ ಇವೆಲ್ಲ ಪಾರ್ಟ್ಸ್ ಆಫ್ ಅ ಕೌ ಆಗುತ್ತೆ. ಗಶ್ ಬೆಂಕಿಯ ಉಂಡೆ ಅಂತ ಹೇಳಬಹುದು. ಗಶನ್ನು ನಾವಿಲ್ಲಿ ಆಚೆ ಇಡಬಹುದು. ಎಕ್ಸ್ಟ್ರಾರ್ಡಿನರಿ, ಮಿಸ್ಯೂಸ್, ಅನ್ವಿಲ್ಲಿಂಗ್, ಹೆಲ್ಪ್ಲೆಸ್ನೆಸ್. ಇಲ್ಲಿ ಅವರೇ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಅತ್ಯುನ್ನತ, ಮಿಸ್ಯೂಸ್ ದುರ್ಬಳಕೆ ಮಾಡೋದು, ಅನ್ವಿಲ್ಲಿಂಗ್ ಇಷ್ಟ ಇಲ್ಲದೆ ಇರೋದು, ಹೆಲ್ಪ್ಲೆಸ್ನೆಸ್ ಅಸಹಾಯಕ ಆಗಿರೋದು ಇವೆಲ್ಲವೂ ಒಂದು ಗ್ರೂಪಲ್ಲಿ ಬಂದರೆ ಅತ್ಯುನ್ನತ ಅನ್ನೋದು ಒಂದು ಬೇರೆ ಗ್ರೂಪ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾರ್ಡಿನರಿಯನ್ನು ನಾವು ತೆಗೆದಿಡ್ತೇವೆ. ಆಡ್ ಒನ್ ಔಟ್ ಗುಂಪಿಗೆ ಸೇರಿದ ಪದ ಆಗುತ್ತೆ. ನೆಕ್ಸ್ಟ್ ಸಮ್ ಮೋರ್ ಅಡಿಷನಲ್ ಕ್ವೆಶನ್ಸ್ ಆರ್ ಹಿಯರ್. ಕೆಲವೊಂದು ಅಡಿಷನಲ್ ಕ್ವೆಶನ್ಸನ್ನು ಕೇಳಿದರೆ. ಹೂ ಹ್ಯಾಡ್ ಶಬಲೆ? ಶಬಲೆ ಯಾರ ಬಳಿ ಇತ್ತು? ವಸಿಷ್ಠ. ಹೂ ವಾಸ್ ಶಬಲೆ ಡಾಟರ್ ಆಫ್ ಕಾಮಧೇನು? ಶಬಲೆ ಯಾರ ಮಗಳಾಗಿದ್ಲು? ಅವಳು ಕಾಮಧೇನುವಿನ ಮಗಳಾಗಿದ್ಲು. ವೈ ಡಿಡ್ ಕೌಶಿಕ ಕೇಮ್ ಟು ದ ಫಾರೆಸ್ಟ್ ವಿತ್ ಹಿಸ್ ಸೋಲ್ಜರ್ಸ್? ಬಿಕಾಸ್ ಆಫ್ ಹಂಟಿಂಗ್. ಅವನು ಬೇಟೆಯಾಡ್ತಾ ಕಾಡಿಗೆ ಬಂದಿರ್ತಾನೆ. ಅಕಸ್ಮಾತಾಗಿ ವಸಿಷ್ಠರನ್ನು ಭೇಟಿ ಮಾಡಿ ಅಲ್ಲಿ ಅವನು ಶಬಲೆಯನ್ನು ಕಂಡಾಗ ಶಬಲೆಯ ಮೇಲೆ ಅವನು ಆಸೆ ಪಡ್ತಾನೆ. ಶಬಲೆಯನ್ನು ತನ್ನ ಅರಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಳ್ತಾನೆ. ಟು ಹೂಮ್ ಡಿಡ್ ಶಬಲೆ ಬಿಲಾಂಗ್? ಶಬಲೆ ಯಾರಿಗೆ ಸೇರಿದವಳು? ಟು ಗಾಡ್ ಅಂಡ್ ಗಾಡೆಸಸ್. ಅವರು ದೇವರು ಮತ್ತು ದೇವತೆಗಳಿಗೆ ಸೇರಿದಂತಹವಳು. ಹೂ ಬಿಕೇಮ್ ವಿಶ್ವಾಮಿತ್ರ? ಕೌಶಿಕ. ಕೌಶಿಕ ಯಾವಾಗ ಒತ್ತಾಯದಿಂದ ಶಬಲೆಯನ್ನು ಎಳೆದುಕೊಂಡು ಹೋಗೋದಿಕ್ಕೆ ಹೋದ, ಅದು ಯಾವುದನ್ನು ಒತ್ತಾಯದಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ರಿಯಲೈಸ್ ಆಗಿದ ನಂತರ ಅವನು ದೂರ ಹೋಗಿ ತಪಸ್ಸನ್ನು ಗೈದು ಅವನು ವಿಶ್ವಾಮಿತ್ರ ಆಗ್ತಾನೆ. ನಾವ್ ದ ಪೊಯೆಟ್ರಿ ಕೌ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ವಾಟ್ ಡಸ್ ದ ಕೌ ಗಿವ್ us? ದ ಕೌ ಗಿವ್ us cream. Where does she walk?
ಶಿ ವಾಕ್ಸ್ ಅಮಾಂಗ್ ದ ಮೆಡೋ ಗ್ರಾಸ್. ಅವಳು ಹಸು ಎಲ್ಲಿ ನಡೆದಾಡ್ತಿರುತ್ತೆ, ಅವಳು ಹಸಿರು ಹುಲ್ಲಿನ ಹೊದಿಕೆ ಏನಿದೆ ಅಲ್ಲಿ ಅವಳು ನಡೆದಾಡ್ತಾ ಇರ್ತಾಳೆ. ವಾಟ್ ಡಸ್ ಶಿ ಈಟ್, ಅವಳು ಏನನ್ನು ತಿಂತಾಳೆ? ಶಿ ಈಟ್ಸ್ ದ ಮೆಡೋ ಫ್ಲವರ್ಸ್, ಆ ಹಸಿರು ಹುಲ್ಲಿನ ನಡುವೆ ಏನು ಹೂಗಳು ಬಿಟ್ಟಿರುತ್ತೆ ಅದನ್ನು ಅವಳು ತಿಂತಾಳೆ. ಇನ್ ವಾಟ್ ಕೈಂಡ್ ಆಫ್ ಏರ್ ಡಸ್ ದ ಕೌ ವಾಂಡರ್, ಹಸು ಯಾವ ರೀತಿಯ ಗಾಳಿಯಲ್ಲಿ ಅದು ಓಡಾಡ್ತಾ ಇರುತ್ತೆ. ವಾಂಡರ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸೋದು. ಇನ್ ದ ಪ್ಲಸೆಂಟ್ ಓಪನ್ ಏರ್, ಒಂದು ಪರಿಶುದ್ಧವಾದ ತಂಗಾಳಿಯಲ್ಲಿ ಅವಳು ಓಡಾಡ್ತಾ ಇರ್ತಾಳೆ. ದ ಕಾವ್. ವಾಟ್ ಟೈಪ್ ಆಫ್ ಅನ್ ಅನಿಮಲ್ ಇಸ್ ದ ಕಾವ್, ಹಸು ಒಂದು ಎಂತಹ ಪ್ರಾಣಿ? ಇಟ್ ಈಸ್ ಅ ಫ್ರೆಂಡ್ಲಿ ಅನಿಮಲ್, ಅದೊಂದು ಸ್ನೇಹಿತನ ರೀತಿ ಕಾಣುವಂತಹ ಒಂದು ಪ್ರಾಣಿ, ಸಾಧು ಪ್ರಾಣಿ. ಮೇಕ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್, ಇಲ್ಲಿ ಪ್ರಾಣಿಗಳ ಹೆಸರನ್ನು ಕೊಟ್ಟಿದ್ದಾರೆ, ಅವು ಯಾವ ರೀತಿ ಸೌಂಡ್ ಮಾಡುತ್ತವೆ ಅಂತ ನಾವು ಹೇಳಬೇಕಾಗತ್ತೆ. ಮೊದಲನೇದು ಎ ಕೌ ಮೂಸ್, ಅಂಬಾ ಅಂಬಾ ಅಂತ ಸೌಂಡ್ ಮಾಡುತ್ತೆ ಅಲ್ವಾ, ಅದರಿಂದ ಮೂಸ್. ಎ ಕ್ಯಾಟ್ ಮ್ಯೂಸ್, MEWS ಮ್ಯೂಸ್. ಎ ಡಾಗ್ ಬಾರ್ಕ್ಸ್, ಬೊಗಳುತ್ತೆ, ಬಾರ್ಕ್ಸ್. ಎ ಶೀಪ್ ಬ್ಲೀಡ್ಸ್, ಮ್ಯಾ ಅನ್ನುತ್ತಲ್ಲ, ಬ್ಲೀಡ್ಸ್. ಅನ್ ಎಲಿಫೆಂಟ್ ಟ್ರಂಪೆಟ್ಸ್.